ಮನೆ ಕಟ್ಟೋದಕ್ಕಿಂತ ಮುಂಚೆನೇ ಕೆಲವೊಂದು ಇನ್ಫಾರ್ಮೇಷನ್ ತಿಳ್ಕೊಂಡಿದ್ರೆ ಎಷ್ಟು ಒಳ್ಳೇದಲ್ವಾ. ಹಾಯ್ ಮೈ ಬ್ಯೂಟಿಫುಲ್ ವ್ಯೂವರ್ಸ್, ಎಲ್ಲರೂ ಹೇಗಿದ್ದೀರಾ? ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಯೋಗಲಕ್ಷ್ಮಿ ವಿಲೇಜ್ ಲೈಫ್. ನಾನಿವತ್ತು ಮಾಡ್ತಕ್ಕಂಥ ವಿಡಿಯೋ ಬಂದು ಕನ್ಸ್ಟ್ರಕ್ಷನ್ ರಿಲೇಟೆಡ್ ಆಗಿರುತ್ತೆ. ನಿಮಗೆ ಕನ್ಸ್ಟ್ರಕ್ಷನ್ ಬಗ್ಗೆ ಏನಾದರೂ ಇನ್ಫಾರ್ಮೇಷನ್ ಬೇಕು ಅಂದರೆ ನನ್ನ ಚಾನಲಲ್ಲಿ ಇದೆ. ನೀವು ಹೋಗಿ ವಿಸಿಟ್ ಮಾಡ್ಬೋದು. ಅಂದರೆ ಬೇಸ್ಮೆಂಟಿಂದ ಹಿಡಿದು ಅಪ್ ಟು RCC ತನಕ ಏನೇನು ಇನ್ಫಾರ್ಮೇಷನ್ ಬೇಕು, ಎಷ್ಟು ಕಾಸ್ಟ್ ಆಯಿತು, ಅದೆಲ್ಲವನ್ನು ನಾನು ಈ ಒಂದು ಚಾನಲಲ್ಲಿ ಅಪ್ಡೇಟ್ ಮಾಡಿದ್ದೀನಿ. ಹಾಗಾಗಿ ನಿಮಗೆ ಇನ್ಫಾರ್ಮೇಷನ್ ಬೇಕು ಅಂದರೆ ತಪ್ಪದೆ ಹೋಗಿ ಚೆಕ್ಔಟ್ ಮಾಡಿ, ನಿಮಗೆ ಎಲ್ಲ ರೀತಿ ಇನ್ಫಾರ್ಮೇಷನ್ ಸಿಕ್ಕುತ್ತೆ ಅಂತ ಹೇಳ್ತಾ, ಅಂದಾಗೆ ಇದು ನನ್ನ ಓನ್ ಎಕ್ಸ್ಪೀರಿಯೆನ್ಸ್ ಅಷ್ಟೇ. ನನಗೆ ಯಾವ ರೀತಿ ಎಕ್ಸ್ಪೀರಿಯೆನ್ಸ್ ಆಯಿತು ಅನ್ನೋದನ್ನು ಮಾತ್ರ ನಿಮ್ಮ ಜೊತೆ ನಾನು ಶೇರ್ ಮಾಡ್ಕೊತಿದ್ದೀನಿ. ಹಾಗಾಗಿ ನೀವೇನಾದರೂ ನಮ್ಮ ಥರ ಓನಾಗಿ ಅಂದರೆ ಕಟ್ಟಿಸ್ತಾ ಇದ್ದರೆ ಅಥವಾ ಕಟ್ಟಬೇಕು ಅಂತ ಪ್ಲಾನಲ್ಲಿದ್ದರೆ ಈ ವಿಡಿಯೋಗಳನ್ನು ನೋಡಿ, ನಿಮಗೆ ಒಂದಷ್ಟು ಐಡಿಯಾಗಳು ಬರುತ್ತೆ. ಜೊತೆಗೆ ಎಷ್ಟು ಅಮೌಂಟ್ ಆಗುತ್ತೆ, ಏನಾಗುತ್ತೆ ಅಂತ ನೀವು ಈ ಪೂರ್ತಿ ಡೀಟೇಲಾಗಿ ತಿಳ್ಕೊಬೋದು. ಹಾಗಾಗಿ ನಾನು ಹೇಳ್ತಿದ್ದೀನಿ. ಒನ್ಸ್ ಅಗೇನ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಈ ವಿಡಿಯೋದಲ್ಲಿ ನಾನು ಹೇಳ್ದಂಗೆ ಕನ್ಸ್ಟ್ರಕ್ಷನ್ ರಿಲೇಟೆಡ್ ವಿಡಿಯೋ ಅಂತ ಹೇಳಿದ್ನಲ್ವಾ. ನಿಮಗೆಲ್ಲ ಗೊತ್ತು, ನಮ್ಮದು RCC ಆಯಿತು, ಮೋಲ್ಡ್ ಆಯಿತು. ಈಗ 17 ದಿನಗಳ ಆದಮೇಲೆ ಏನು ಕೆಲಸ ಸ್ಟಾರ್ಟ್ ಮಾಡಿದ್ದಾರೆ ಅಂದರೆ, ನಮ್ಮದು ಒಂದೇ ಫ್ಲೋರೇ. ಮೇಲೆ ಒಂದು ರೂಮ್ ಕಟ್ತಾ ಇರೋದಷ್ಟೇ, ಸಿಂಗಲ್ ರೂಮು. ಅದಕ್ಕೂ ಒಂದು ರೀಸನ್ ಇದೆ. ಯಾಕೆ ಸಿಂಗಲ್ ರೂಮ್ ಕಟ್ಟಬೇಕಾದ ಅವಶ್ಯಕತೆ ಇತ್ತು ನಮಗೆ ಅನ್ನೋದು ಕೂಡ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳ್ತೀನಿ. ಇದು ಸದ್ಯಕ್ಕೆ ಈ ವಿಡಿಯೋದಲ್ಲಿ ಇನ್ಫಾರ್ಮೇಷನ್ ಇದ್ರ ಬಗ್ಗೆ ಮಾತ್ರ ಹೇಳ್ತೀನಿ. ನೀವು ಆಲ್ರೆಡಿ ನೋಡ್ತಿದ್ದಂಗೆ ಸ್ಟಾರ್ಟರೆಲ್ಲ ಹಾಕಿ ಫಿಟ್ ಮಾಡಿ ಅಲ್ಲಿ ಏನು ಕಾಂಕ್ರೀಟ್ ಹಾಕಬೇಕೋ ಅದನ್ನು ಹಾಕಿದ್ರು. ನಾನು ಹೋಗೋ ಅಷ್ಟರಲ್ಲೇ ಆಲ್ರೆಡಿ ರಿಮೂವ್ ಮಾಡಿದ್ರು. ಅಂದರೆ ಈ ಒಂದು ರೂಮ್ನ ಅಳತೆ ಬಂದುಬಿಟ್ಟು 11.6 ಅಗಲ ಮತ್ತು ಉದ್ದ ಬಂದುಬಿಟ್ಟು 12 ಅಡಿ ಬರುತ್ತೆ. ಹೆಚ್ಚು ಕಮ್ಮಿ 1 ಚದರ 32 ಚದರ ಅಡಿಗಳು ಬರುತ್ತೆ. ಅಂದರೆ ಒಂದು ಚದರಕ್ಕಿಂತ ಸ್ವಲ್ಪ ಕಮ್ಮಿ ಬರುತ್ತೆ. ಅಂದರೆ ಗ್ರೌಂಡ್ ಫ್ಲೋರಲ್ಲಿ ಎಷ್ಟಿದೆಯೋ ರೂಮು ಅದ್ರ ಪ್ರಕಾರ ಮೇಲೆ ಅವ್ರು ಕಟ್ತಾ ಹೋಗ್ತಾರೆ. ತುಂಬ ಜನ ಕೇಳ್ತಿದ್ರು ನಿಮ್ಮ ಕಾಲಮ್ಸ್ ಅಳತೆ ಎಷ್ಟು ಅಂತ. ನೀವು ಇಲ್ಲಿ ನೋಡ್ತಾ ಇರ್ಬೋದು. ಅಗಲ ಬಂದು 1.5 ಅಡಿ, ಉದ್ದ ಬಂದು 6 ಇಂಚ್ ಬರುತ್ತಲ್ಲ. ಅಷ್ಟು ನಮ್ಮ ಕಾಲಮ್ನ ಅಳತೆ. ಹಾಗಾಗಿ ಇನ್ನೊಂದು ತುಂಬ ಕಾಮೆಂಟ್ಸು ಅದೇ ಬಂದಿತ್ತು. ಹಾಗಾಗಿ ಇಲ್ಲೂ ಹೇಳ್ತಿದ್ದೀನಿ ಅಷ್ಟೇ. ಇಲ್ಲಿ ಏನು ನೋಡ್ತೀರಾ ನೀವು, ಸ್ಟಾರ್ಟರ್ ಆಯಿತು. ಸ್ಟಾರ್ಟರ್ ಫಿಕ್ಸ್ ಆದಮೇಲೆ ಕಾಂಕ್ರೀಟನ್ನು ಹಾಕಿದ್ರು. ಕಾಂಕ್ರೀಟ್ ಹಾಕಿದಾದ್ಮೇಲೆ ಬಾಕ್ಸನ್ನೆಲ್ಲ ಫಿಟ್ ಮಾಡಿದರು. ಬಾಕ್ಸನ್ನೆಲ್ಲ ಫಿಟ್ ಮಾಡಿದಾದ್ಮೇಲೆ ನಿಮ್ಗೆ ಗೊತ್ತಲ್ವಾ, ಏನು ಜೆಲ್ಲಿ ಮತ್ತು ಸ್ಯಾಂಡು ಮತ್ತು ಸಿಮೆಂಟ್ ಎಲ್ಲವನ್ನು ಮಿಕ್ಸ್ ಮಾಡಿ ಇಲ್ಲಿ ಹಾಕ್ತಿದ್ದಾರೆ. ಇದಕ್ಕೆಲ್ಲನೂ ಏನು ಗ್ಯಾಂಗ್ ಅವರೆಲ್ಲ ಬರೋದಿಲ್ಲ. ಎಲ್ಲರೂ ಕೈಯಲ್ಲೇ ಹಾಕೊತಾರೆ. ಯಾಕಂದರೆ ಜಾಸ್ತಿ ಕಾಲಮ್ಸ್ ಇಲ್ಲ. ಕೆಲವೊಂದು ಕಡೆ ಬರ್ತಾರೆ, ಕೆಲವೊಂದು ಕಡೆ ಬರಲ್ಲ. ನಮ್ಮ ಕಡೆ ಎಲ್ಲನೂ ಕೈಯಲ್ಲೇ ಹಾಕೋದು. ಆ ಕಾಲಮ್ಸನ್ನು ಎಲ್ಲ ಹಾಕಿದಾದ್ಮೇಲೆ ಆಗಾಗ್ಗೆ ನೀಟಾಗಿ ಅಳತೆನ ನೋಡ್ಕೊತಾರೆ. ಅಂದರೆ ಅದು ಯಾಕಂದರೆ ನಿಮ್ಗೆ ಗೊತ್ತಲ್ವಾ, ಕಂಬಿಯನ್ನು ಕಟ್ಟಿದಾದ್ಮೇಲೆ ಕಂಬಿ ಆ ಕಡೆ ಈ ಕಡೆ ಹೋಗ್ತಾ ಇರುತ್ತೆ. ಹಾಗಾಗಿ ಅದನ್ನು ನೀಟಾಗಿ ಎಳೆದು ಕಟ್ಟಿರ್ತಾರೆ. ಯಾಕಂದರೆ ಒಂದು ಕಾಲಮ್ ಏನಾದರೂ 1 ಇಂಚ್ 2 ಇಂಚ್ ಆ ಕಡೆ ಈ ಕಡೆ ಹೋದರೂ ಸಹ ನಾನು ಹೆಚ್ಚು ಕಮ್ಮಿ ಬಂದೇ ಬರುತ್ತೆ. ಹಾಗಾಗಿ ಈ ಕಾಲಮ್ಸ್ ಒಳಗಡೆ ಕಾಂಕ್ರೀಟ್ ಹಾಕೋವಾಗ ಸ್ವಲ್ಪ ಜೋಪಾನವಾಗಿ ಹಾಕಬೇಕು. ಎಕ್ಸ್ಪೆಷಲಿ ಸ್ವಲ್ಪ ಅನುಭವಸ್ಥರೇ ಈ ಕೆಲಸವನ್ನು ಮಾಡಬೇಕಾಗುತ್ತೆ. ಯಾಕಂದರೆ ಅದು ನೀಟಾಗಿ ಗೊತ್ತಾಗಲ್ಲ, ಕರೆಕ್ಟಾಗಿ ಕೂರ್ಸೋಕ್ಕಾಗೋದಿಲ್ಲ. ಕಂಬಿಯನ್ನು ಕೂರಿಸಿ ಆ ಬಾಕ್ಸನ್ನು ಕೂರಿಸ್ಬಿಟ್ಟು ನೀಟಾಗಿ ಎಳೆದಿಕ್ಕೊಂಡು ಹಾಕಬೇಕಾಗತ್ತೆ. ಇಲ್ಲಾಂದರೆ ಹಾಕಿದಾದ್ಮೇಲೆ ಎಳೆಯೋದಕ್ಕೆ ಕಷ್ಟ ಆಗುತ್ತಲ್ವ. ಹಾಗಾಗಿ ಅಷ್ಟೇ. ಇದೆಲ್ಲ ಮುಗ್ದಿದ್ದಾದ್ಮೇಲೆ, ಈ ರೂಮ್ ಎಲ್ಲ ಮುಗ್ದಿದ್ದಾದ್ಮೇಲೆ ಇಷ್ಟಕ್ಕೆ ಎಷ್ಟು ಅಮೌಂಟ್ ಆಯಿತು ಅನ್ನೋದು ಕೂಡ ನಾನು ನಿಮ್ಮ ಹತ್ರ ಶೇರ್ ಮಾಡ್ಕೊತೀನಿ. ಇಲ್ಲೇನು ಲೇಬರ್ಸ್ ಬರೋದಿದೆಯಲ್ಲ, ಈ ಲೇಬರ್ಸ್ ಎಷ್ಟು ದಿನ ಕೆಲಸ ಮಾಡಿದ್ರು, ಜೊತೆಗೆ ಎಷ್ಟು ದಿನಕ್ಕೆ ಫಿನಿಶಿಂಗ್ ಆಯಿತು, ಆ ಲೇಬರ್ಸ್ ಚಾರ್ಜ್ ಎಷ್ಟು ಅನ್ನೋದು ಕೂಡ ನಾನು ಒಂದು ಕಡೆ ನೋಟ್ ಮಾಡಿ ಇಟ್ಕೊಂಡು ನಿಮಗೆ ಖಂಡಿತ ಅಪ್ಕಮಿಂಗ್ ವೀಡಿಯೋಸಲ್ಲಿ ನಾನು ಅಪ್ಲೋಡ್ ಮಾಡ್ತಾ ಹೋಗ್ತೀನಿ. ಆಗ ನಿಮ್ಗೊಂದಷ್ಟು ಐಡಿಯಾಗಳು ಬರುತ್ತೆ. ಇಲ್ಲೇನು ನೀವು ನೋಡ್ತಿದ್ದೀರಲ್ವ, ಇದು ಬಾಕ್ಸಸ್ಸನ್ನು ನೆಕ್ಸ್ಟ್ ಡೇ ಇದು ಬಿಚ್ತಾ ಇರೋದು. ಅಂದರೆ ನಾನು ಆಗಲೇ ಹೇಳಿದ್ನಲ್ವ, ಅದು ಒಂದು ದಿನ, ಇದೊಂದು ದಿನ, ಇದು ನೆಕ್ಸ್ಟ್ ಡೇ ಬಿಚ್ತಾ ಇರೋದು. ನಿಮಗೆಲ್ಲ ಗೊತ್ತು, ಫೆಬ್ರವರಿ 29ನೇ ತಾರೀಕು RCC ಆಗಿದ್ದು. ಇದು ಇವಾಗ ಅಂದರೆ ಇವತ್ತು 18 ಅಲ್ವಾ. 16ನೇ ತಾರೀಕು 15ನೇ ತಾರೀಕು ಇವರು ಇದೇನು ಸ್ಟಾರ್ಟರ್ ಫಿಕ್ಸ್ ಮಾಡಿದ್ರು. ನೆಕ್ಸ್ಟು ಇವಾಗ ಕಾಲಮ್ ಬಾಕ್ಸ್ ಎಲ್ಲ ಇದು ಮಾಡ್ತಿದ್ದಾರೆ. ಇನ್ನು ಗೋಡೆ ಕಟ್ಟೋದಕ್ಕೂ ಸ್ಟಾರ್ಟ್ ಮಾಡಿದ್ದಾರೆ. ಅದು ಒಂದು ನೆಕ್ಸ್ಟ್ ವಿಡಿಯೋದಲ್ಲಿ ಅಪ್ಲೋಡ್ ಮಾಡ್ತೀನಿ. ಯಾಕಂದರೆ ಅದು ನೆಕ್ಸ್ಟ್ ಪಾರ್ಟ್ ಆಗಿರೋದ್ರಿಂದ. ಆ ಒಂದು ರೂಮ್ಗೆ ಬಾಗಿಲು ಯಾವ ಕಡೆ ಬಂತು ಮತ್ತು ಕಿಟಕಿ ಯಾವ ಕಡೆ ಇಡ್ಸಿದ್ದೀವಿ ಅನ್ನೋದು ಕೂಡ ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳ್ತೀನಿ. ಜೊತೆಗೆ ಸಿಂಗಲ್ ರೂಮಾ ಅಥವಾ ರೂಮ್ ಜೊತೆಲಿ ಏನಾದರೂ ಕಟ್ಟಿಸ್ತಿದ್ದೀವ ಅನ್ನೋದು ಕೂಡ ನಾನು ಮುಂದೆ ನಿಮ್ಮ ಹತ್ರ ಶೇರ್ ಮಾಡ್ಕೊತಾ ಹೋಗ್ತೀನಿ. ಇಲ್ಲಿ ನೀವು ನೋಡ್ತಿದ್ದೀರಲ್ಲ, ಬಾಕ್ಸ್ ಪಿಚ್ಚಾಗಾರ ಸ್ವಲ್ಪ ಜೋಪಾನವಾಗೇ ಇರಬೇಕು. ಯಾಕಂದರೆ ಇದು ನನಗಾಗಿರ್ತಕ್ಕಂಥ ಅನುಭವ. ಒಂಚೂರು ಹೆಚ್ಚು ಕಮ್ಮಿ ಆದರೂ ಸಹ ನಾನು ಸ್ವಲ್ಪ ಜೋಪಾನವಾಗಿರಬೇಕು. ಯಾಕಂದರೆ
ಆ ಬಾಕ್ಸ್ ತುಂಬ ವೆಯ್ಟ್ ಇರುತ್ತಲ್ಲ, ಸೊ ಹಾಗಾಗಿ ಹೇಳ್ತಿದ್ದೀನಿ. ಸೊ ಇದಿಷ್ಟು ಫ್ರೆಂಡ್ಸ್ ಆಫ್ಟರ್ 17 ಡೇಸ್ ಅಥವಾ 16 ಡೇಸ್ ಆದಮೇಲೆ RCC ಆದಮೇಲೆ ಮತ್ತೆ ಕನ್ಸ್ಟ್ರಕ್ಷನ್ ವರ್ಕ್ ಸ್ಟಾರ್ಟ್ ಆಗಿತ್ತು. ಸೊ ನಾನು ಪ್ರತಿ ಸಾರಿ ನಿಮ್ಮ ಹತ್ರ ಶೇರ್ ಮಾಡ್ಕೊತಿದ್ದೆ ಸ್ಟೆಪ್ ಬೈ ಸ್ಟೆಪ್, ಹಾಗಾಗಿ ಇದನ್ನು ಕೂಡ ಶೇರ್ ಮಾಡ್ಕೊಬೇಕು ಅಂತ ಅನ್ನಿಸ್ತು. ಸೊ ಹಾಗಾಗಿ ಇದನ್ನು ಕೂಡ ನಿಮ್ಮ ಹತ್ರ ಶೇರ್ ಮಾಡ್ಕೊತಾ ಇದ್ದೀನಿ. ಇದಿಷ್ಟು ಈ ವಿಡಿಯೋದ ಬಗ್ಗೆ. ಸೊ ವಿಡಿಯೋ ಏನು ಅನ್ನಿಸ್ತು ಅಂತ ತಪ್ಪದ ಕಾಮೆಂಟ್ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ಎಲ್ಲರಿಗೂ ಒಳ್ಳೆಯದಾಗಲಿ. ಬಾಯ್, ಟೇಕ್ ಕೇರ್.